ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ನಾನು ನಿಮಗೆ ಒಂದು ಮ್ಯಾಜಿಕ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ, ಅಂದರೆ ಫ್ಲ್ಯಾಕ್ಸಿಸ್ ರೆಮಿಡಿ. ಇದನ್ನು ಅಗಸೆ ಬೀಜ ಕೂಡ ನಾವು ಅಂತೀವಿ. ಇದರಲ್ಲಿ ಇರುವಂಥ ಶಕ್ತಿ ನಮ್ಮ ಕೂದಲು ಬೆಳವಣಿಗೆಗಾಗಲಿ ಹಾಗೂ ಯಾರಿಗೆಲ್ಲ ತಲೆ ಪೂರ್ತಿ ಚೊಕ್ಕಾಗಿದೆ ಅಂದರೂ ಸಹ ಅದರ ಮೇಲೆ ಒಳ್ಳೆ ರೀತಿಯಲ್ಲಿ ಹೊಸ ಕೂದಲು ಬರೋ ಅಂಥ ಶಕ್ತಿ ಈ ಒಂದು ಫ್ಲ್ಯಾಕ್ಸಿಡ್ ಅಂದರೆ ಅಗಸೆ ಬೀಜನಲ್ಲಿ ಇರುತ್ತೆ. ಇದರಲ್ಲಿ ವಿಟಮಿನ್ಸು, ಪ್ರೋಟೀನ್ಸ್ ಇರುತ್ತೆ ಹಾಗೂ ಒಮೆಗಾ 3 ಅನ್ನೋ ಒಂದು ಪದಾರ್ಥ ಇದರಲ್ಲಿ ಸಾಕಷ್ಟು ಇರುತ್ತೆ. ಒಮೆಗಾ 3 ಪದಾರ್ಥ ನಮಗೆ ಸಾಕಷ್ಟು ರೀತಿಯಲ್ಲಿ ಕೂದಲು ಬೆಳವಣಿಗೆ ಸಾಟಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನು ಬಳಸಿ ಇವತ್ತೊಂದು ರೆಮಿಡಿನ ಹೇಳ್ಕೊಡ್ತೀನಿ. ಖಂಡಿತ ನಿಮಗೆ ಉಪಯೋಗ ಬರುತ್ತೆ ಅಂತ ಹೋಪ್ ಮಾಡ್ತೀನಿ. ಇಲ್ಲಿ ಬನ್ನಿ ನೋಡೋಣ ಇದಕ್ಕೆ ಮಾಡ್ಕೊಳ್ಳೋದು ಹೇಗೆ ಅಂತ. ಇಲ್ಲಿ ನೋಡಿ, ಅಗಸೆ ಬೀಜನ ಬಳಸಿ ಇವತ್ತೊಂದು ರೆಮಿಡಿನ ಹೇಳ್ತಾ ಇದ್ದೀನಿ. ಮೊಟ್ಟ ಮೊದಲು ಗ್ಯಾಸ್ ಮೇಲೆ ಒಂದು ಬೌಲ್ನ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ನೀವು ಕ್ವಾಂಟಿಟಿ ಕಡಿಮೆ ಹೆಚ್ಚು ಮಾಡ್ಕೋಬಹುದು. ನನಗೆ ಎಷ್ಟು ಬೇಕು ನಾನು ಅಷ್ಟು ರೀತಿಯಲ್ಲಿ ಮಾಡ್ಕೊತಾ ಇದ್ದೀನಿ. ಹಾಗೂ ಇದಕ್ಕೆ ಒಂದು 2 ಸ್ಪೂನಷ್ಟು ಇವಾಗ ಏನಂದರೆ ನಾನು ಅಗಸೆ ಬೀಜ ಫ್ಲ್ಯಾಕ್ಸಿಡ್ಸನ್ನು ಹಾಕ್ತೀನಿ. ಒಮೆಗಾ 3 ಸಾಮಾನ್ಯನಲ್ಲಿ ಮೀನು ಅಂದರೆ ಫಿಶ್ ಯಾರು ತಿಂತಾರಲ್ವ ಅದರಲ್ಲಿ ಇರುತ್ತೆ. ಆದರೆ ನಾವು ವೆಜಿಟೇರಿಯನ್ಸಿಯರು ತಿನ್ನೋಕ್ಕೆ ಆಗೋಲ್ಲ. ಹಾಗೂ ನಮ್ಮ ಒಮೆಗಾ 3ನ ಹೇಗೆ ಪಡ್ಕೊಳ್ಬೇಕು ಅಂದರೆ ಅಗಸೆಯನ್ನು ದಿನಾಲೂ ನಮ್ಮ ಆಹಾರದಲ್ಲಿ ಸೇವನೆ ಮಾಡಬೇಕು. ಹಾಗೂ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಗಸೆ ಬೀಜ ನೀರನ್ನು ಕುಡಿದ್ರೂ ಸಹ ನಮಗೆ ಸಾಕಷ್ಟು ರೀತಿಯಲ್ಲಿ ಒಮೆಗಾ ಸಿಗುತ್ತೆ. ಹಾಗೂ ನಮ್ಮ ಆರೋಗ್ಯಕ್ಕೆ ಇದು ಸಾಕಷ್ಟು ಒಳ್ಳೆಯದು. ಇದರಲ್ಲಿ BP ಶುಗರ್ ಕಂಟ್ರೋಲ್ ಮಾಡುವಂಥ ಶಕ್ತಿಯನ್ನು ಇರುತ್ತೆ. ಹಾಗೂ ನಮ್ಮ ಡೈಜೆಷನ್ ಸಿಸ್ಟಮ್ನ ಒಳ್ಳೆಯ ರೀತಿಯಲ್ಲಿ ಅಂದರೆ ಜೀರ್ಣಕ್ರಿಯೆ ಕೂಡ ಒಳ್ಳೆಯ ರೀತಿ ಹೆಲ್ಪ್ ಮಾಡುವಂಥ ಒಂದು ಶಕ್ತಿ ಈ ಒಂದು ಅಗಸೆ ಬೀಜನಲ್ಲಿ ಇರುತ್ತೆ ಫ್ರೆಂಡ್ಸ್. ಹಾಗೂ ಇದು ನಮ್ಮ ಕೂದಲಿಗೂ ಬಹಳಷ್ಟು ಉಪಯೋಗ ಬರುವಂಥದ್ದು. ಹಾಗೂ ಇದನ್ನು ನಮ್ಮ ಫೇಸ್ಗೆ ಕೂಡ ಅಪ್ಲೈ ಮಾಡ್ಕೋಬಹುದು. ಅದು ಯಾವ ಥರ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಇವತ್ತು ಮುಖ್ಯ ಬಂದು ಕೂದಲು ಸಲುವಾಗಿ ಹೇಳ್ತಾ ಇದ್ದೀನಿ. ಅಂದರೆ ಯಾರಿಗೆ ಜಾಸ್ತಿ ಪ್ರಮಾಣದಲ್ಲಿ ಹೇರ್ ಫಾಲ್ ಆಗ್ತಾಯಿದೆ, ತಲೆ ಪೂರ್ತಿ ಚೊಕ್ಕಾಗಿಬಿಟ್ಟಿದೆ, ತುಂಬಾ ಹೇರ್ ಲೈನ್ ದೊಡ್ಡದಾಗಿಬಿಟ್ಟಿದೆ ಅನ್ನೋರಿಗೆ ಈ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಸ್ವಲ್ಪ ಒಂದು ಕಂಟಿನ್ಯೂಸ್ಲಿ ನೀವು ಮಾಡ್ತಾ ಹೋದರೆ ಒಂದು 15 ದಿನದಲ್ಲೇ ನೀವು ವ್ಯತ್ಯಾಸನ ಕಾಣಬಹುದು. ಇವಾಗ ನೋಡಿ, ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕೋದೇವಿಲ್ಲ, ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕುದಿಸ್ಕೊಳ್ಬೇಕು. ಅಂದರೆ ಇದು ಪೂರ್ತಿಯಾಗಿ ಒಂದು ಜೆಲ್ ಥರ ನಮಗೆ ಸಿಗಬೇಕು. ಅಲ್ಲಿವರೆಗೂ ಒಳ್ಳೆ ರೀತಿಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ನಾನು ಮೊದಲೇ ಹೇಳಿದ್ದೆ, ನಿಮಗೆ ಜಾಸ್ತಿ ಬೇಕಾದರೆ ಕ್ವಾಂಟಿಟಿ ಕಡಿಮೆ ಹೆಚ್ಚು ಮಾಡ್ಕೋಬಹುದು ಫ್ರೆಂಡ್ಸ್. ನನಗೆ ಎಷ್ಟು ಬೇಕಾಗಿದೆ ಅಂತ ನಾನು ಈ ಒಂದು ಪ್ರಮಾಣದಲ್ಲಿ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಸಾಕಷ್ಟು ಗುಣಗಳು ಒಳಗೊಂಡಿರುವಂಥ ಈ ಒಂದು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜನ ನಮ್ಮ ಕೂದಲಿಗೆ ನಾವು ಯಾವಾಗಲೂ ಬಳಸಿದರೆ ನಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ. ಹಾಗೂ ಕೂದಲಲ್ಲಿ ಒಂದು ಹೊಸ ಶೈನ್ ಬರುತ್ತೆ. ಕೂದಲು ಸಿಲ್ಕಿ ಆಗೋಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾಕಂದರೆ ಇದರಲ್ಲಿರ್ತಕ್ಕಂಥ ಒಂದು ಜಿಗಿ ಅಂಶ ಏನಿದೆಲ್ಲ ನಮ್ಮ ಕೂದಲಿಗೆ ಒಳ್ಳೆ ರೀತಿಯಲ್ಲಿ ಅಂದ್ಕೊಂಡು ಕೂದಲಿಗೆ ಒಂದು ಹೊಸ ಶೈನನ್ನು ಕೊಡುತ್ತೆ. ಹಾಗೂ ಕೂದಲಿಗೆ ಸಾಫ್ಟ್ ಹಾಗೂ ಸಿಲ್ಕಿ ಕೂಡ ಮಾಡುತ್ತೆ. ಇವಾಗ ನೋಡಿ, ಇದಕ್ಕೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದೇ ಥರ ಕುದಿಸ್ಕೊಳ್ತಾ ಇರಬೇಕು. ಸ್ವಲ್ಪ ಇದು ಟೈಮ್ ತಗೊಳುತ್ತೆ. ಇವಾಗ ನೋಡಿ, ಈ ಥರ ಜೆಲ್ ಬರಬೇಕು. ನೀವು ನೋಡ್ತಾ ಇದ್ದೀರಲ್ವ, ಈ ಥರ ಅಂಟುಕೊಳ್ಬೇಕು. ಇದು ಅಂದರೆ ನಾವು ಚಾಚಣಿ ಯಾವ ಥರ ಮಾಡ್ತೀವಲ್ಲ ಆ ರೀತಿಯಲ್ಲಿ ಆ ಒಂದು ಫಾರ್ಮ್ನಲ್ಲಿ ಇದು ಆ ಒಂದು ಸ್ಟೇಜ್ಗೆ ಬರಬೇಕು. ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಇವಾಗ ಈ ಸ್ಟೇಜ್ಗೆ ಬಂದ ತಕ್ಷಣ ಗ್ಯಾಸಿನ ಫ್ಲೇಮ್ ಮಾಡ್ಕೊಂಡು ಇದಕ್ಕೆ ನಾನು ಸೋರಿಸ್ಕೊತಾ ಇದ್ದೀನಿ. ಇದಕ್ಕೆ ತಕ್ಷಣವೇ ಸೋರಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಇದು ಒಂದು ಸಲ ಗಟ್ಟಿ ಆಗಿಬಿಡುತ್ತಂದರೆ ಮತ್ತೆ ಇದಕ್ಕೆ ಸೋರಿಸ್ಕೊಳ್ಳೋದು ಬಹಳಷ್ಟು ಕಷ್ಟ. ನೀವು ನೋಡ್ತಾ ಇದ್ದೀರಲ್ವ, ಇದು ನೀರಿಲ್ಲ, ಒಳ್ಳೆ ಒಂದು ಜೆಲ್ ಥರ ಬರ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇರಬಹುದು. ಇಲ್ಲಿ ನೋಡಿ, ಒಳ್ಳೆ ರೀತಿಯಲ್ಲಿ ಕಲರ್ ಕೂಡ ಎಷ್ಟು ಒಳ್ಳೆ ರೀತಿಯಲ್ಲಿ ಬಂದಿದೆ ಅಂತ. ಇದನ್ನು ನೀವು ಕೂದಲಿಗೆ ಅಂದರೆ ಇದರಲ್ಲಿ ನೀವು ಏನು ಹಾಕೋ ಅಗತ್ಯ ಇಲ್ಲ, ಆಯಿಲ್ ಹಾಕೋ ಅಗತ್ಯ ಇಲ್ಲ, ಏನೂ ಅಗತ್ಯ ಇಲ್ಲ. ಡೈರೆಕ್ಟ್ ತಣ್ಣಗಾಗಿದ ತಕ್ಷಣ ನಿಮ್ಮ ಕೂದಲಿಗೆ ಡೈರೆಕ್ಟ್ ಸ್ಕ್ಯಾಲ್ಪ್ನಲ್ಲಿ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ನಾನು ಹೇಳೋಕ್ಕೂ ಆಗೋದಿಲ್ಲ. ಹಾಗೂ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಅಂತೂ ಖಂಡಿತ ನಿಲ್ಲೇ ಬಿಡುತ್ತೆ. ಹಾಗೂ ನೀವು ಇದನ್ನು ಒಂದೇ ಸರ್ತಿ ಮಾಡಿ ನಿಲ್ಲಿಸೋಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ಲಿ ಒಂದು ಸ್ವಲ್ಪ ದಿನ ಮಾಡಿದ್ರೆ ವಾರದಲ್ಲಿ 1-2 ಸಲ ಅನ್ನಿ ಅಥವಾ 3 ಸಲ ಅನ್ನಿ. ಕಂಟಿನ್ಯೂಸ್ಲಿ ನೀವು ಮಾಡ್ತಾ ಬಂದರೆ ನಿಮ್ಮ ಕೂದಲು ಉದುರೋ ಸಮಸ್ಯೆ ನಿಲ್ತೋಗಿ ನಿಮ್ಮ ಕೂದಲು ಒಳ್ಳೆ ರೀತಿಯಲ್ಲಿ ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ. ಹಾಗೂ ಕೂದಲಲ್ಲಿ ಒಂದು ಹೊಸ ಶೈನನ್ನು ನೀವು ಕಾಣ್ತೀರಾ.
ಈ ಥರ ಹೋಮ್ ರೆಮಿಡೀಸ್ನ ಮಾಡಿಕೊಂಡು ನಮ್ಮ ಕೂದಲಿಗೆ ನಾವು ನ್ಯಾಚುರಲ್ ಆಗಿ ಅಂದರೆ ಕಪ್ಪು ಮಾಡ್ಕೋಬಹುದು, ಉದ್ದು ಮಾಡ್ಕೋಬಹುದು ಹಾಗೂ ದಟ್ಟ ಕೂಡ ಮಾಡ್ಕೋಬಹುದು. ಈ ಒಂದು ರೆಮಿಡಿ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋ ನಿಮ್ಮನ್ನು ಹೆಲ್ಪ್ ಆಗ್ತಾ ಇದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಸಹ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಹೆಲ್ಪ್ ಆಗುತ್ತೆ ಅಂತ ನನ್ನನ್ನು ತಪ್ಪದೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.